ಅಂದ್ರೆ ನನ್ನ ವಸು ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀವೇನಾ? ನನಗೆ ಮುಂಚೆನೇ ಅನುಮಾನ ಇತ್ತು ಈ ಕೆಲಸ ನೀವೇ ಮಾಡಿರ್ತೀರ ಅಂತ. ಅದು ನಿಜ ಆಯ್ತು. ಏನೋ ನಿಜ ಆಗೋದು? ನಾನು ಅಟ್ಯಾಕ್ ಮಾಡಿಸಿದ್ದನ್ನ ನೀನು ನೋಡಿದ್ಯೇನೋ? ನಾನು ಈಗ ನನ್ನ ಕಿವಿಯಾರ ಕೇಳಿಸ್ಕೊಂಡಲ್ಲ, ಇದಕ್ಕಿಂತ ಸಾಕ್ಷಿ ಬೇಕಾ? ನಿಮ್ಮ ಮಗನ ಫೀಲಿಂಗ್ಸ್ ನಿಮ್ಮ ಕಾಲ್ ಕಸುಕ್ ಸಮ ಅಲ್ಲ? ನಾವ್ ಯಾಕೋ ಅವಳ ಮೇಲೆ ಅಟ್ಯಾಕ್ ಮಾಡ್ಸೋಣ? ಅಪ್ಪ ಅನ್ನೋ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಾಗ ಹುಚ್ಚುಚ್ಚಾಗಿ ಮಾತಾಡ್ಬೇಡ ನೀನು. ನೀವು ಸುಮ್ಮನೆ ಐತೆ, ಮಧ್ಯ ಬಾಯಿ ಹಾಕ್ಬೇಡಿ. ಮಗನ ಮನ್ಸ ಏನಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಒಬ್ಬ ಅಪ್ಪನ. ಸುಮ್ಮನೆ ಇದ್ದೀನಿ ಅಂತ ನಾಲ್ಗೆ ಹೇಗೆ ಬೇಕೋ ಹಾಗೆ ಹೊರಳಾಡ್ತಿದ್ಯಾ? ನನ್ನ ಕಷ್ಟ ಏನೋ ಅರ್ಥ ಮಾಡ್ಕೊಂಡಿದ್ಯಾ? ಅರ್ಥ ಮಾಡ್ಕೊಂಡಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ನಾನು ಅವಳ ಮೇಲೆ ಅಟ್ಯಾಕ್ ಮಾಡಿಸಿಲ್ಲ. ಇವತ್ತು ನನಗೆ ಆ ವಸುಂಧರೆಯಿಂದ ಎಂಥ ಅವಮಾನ ಆಗಿದೆ ಗೊತ್ತಾ? ಆ ಸಿಟ್ಟಿಗೆ ಹಾಗಂದೆ ಅಷ್ಟೇ. ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಯಾರೋ ಬೀದಿ ಭಿಕಾರಿಗೋಸ್ಕರ ನಮ್ಮನ್ನು ಬಿಟ್ಕೊಡ್ತೀಯ? ಡ್ಯಾಡ್, ನನ್ನ ವಸು ನಿಮಗೆ ಬೀದಿ ಭಿಕಾರಿನ ಆಗಿರಬಹುದು, ಆದ್ರೆ ಅವಳು ನನಗೆ ಬಾವಿ ಹೆಂಡತಿ. ನನ್ನ ಲವರ್, ನನ್ನ ಪ್ರಾಣ. ನನ್ನ ವಸುಂಧರಾಗಿ ಏನು ಮಾಡೋಕ್ಕೂ ನಾನು ಬಿಡಲ್ಲ. ಆಸ್ತಿ ಕೈ ಸೇರಿದ್ಮೇಲೆ ಆಸ್ತಿ ನಿಮ್ಮ ಪಾಲ್ಗೆ, ವಸುಂಧರಾ ನನ್ನ ಪಾಲ್ಗೆ. ಅವಳಿಗೆ ಏನಾದರೂ ಆದರೆ ನಾನು ಸುಮ್ಮನಿರಲ್ಲ. ದುಷ್ಯಂತ್, ಅಣ್ಣಯ್ಯ, ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್